ಹಾಗೆ ಕೇಳಿ ಬರ್ತೀಯಾ? ಕೇಳಿ ಬಂದ್ರೆ ನೀ ಅದಕ್ಕೆ ಸರಿಯಾದ ಉತ್ತರನೇ ಹೆಂಡತಿ ಕೊಟ್ರೆ ನಮ್ಮಲ್ಲಿ ನಿಮಗೆ ಖಂಡಿತವಾಗಿ ಪಾಪದಲ್ಲಿ ಪಾಲು ಉಂಟ ಅಂತ ಕೇಳ್ಬೇಕು. ಹೌದು, ಅಷ್ಟೇ ಅಲ್ಲ, ಅದು ದೊಡ್ಡ ಕೆಲಸವ. ಹೌದಲ್ಲ? ಹೋಗಿ ಕೇಳಿ ಏ ಮಗನೇ, ಬಹಳ ಬುದ್ಧಿವಂತ ನೀನು. ಆಗ್ಲೇ ಹೇಳಿದೆ ನಾವು ತಪ್ಪಿಸುವವರು ಅಂತ. ನಾನು ಆಚೆ ಹೋದಾಗ ಈಚೆ ಹೋಗುವ ಆಲೋಚನೆ ನಿನ್ನದಲ್ವ? ಅಂತಹ ಸ್ವಭಾವ ನಮ್ಮದಲ್ಲ. ಅದಾಗುದಿಲ್ಲ. ನನಗೆ ಧೈರ್ಯ ಬರ್ಬೇಕು ಅಂತಾದ್ರೆ ನಾನು ಬರುವಲ್ಲಿವರೆಗೆ ಕಾಣುವ ದೊಡ್ಡ ಮರಕ್ಕೆ ನಿಮ್ಮನ್ನು ಎಷ್ಟು 7 ಮಂದಿ ಇದ್ದೀರಾ? 7 ಮಂದಿಯನ್ನು ಬಂಧಿಸಿ ಹೋಗ್ತೇನೆ. ಬನ್ನಿ ಬನ್ನಿ. ಈಗ ದಾರಿ ನೋಡಿ ನೋಡಿ ಸಾಕಾಯ್ತು. ಎಲ್ಲಿಂಟು ಅಂಗದಲ್ಲಿ ಉಂಟು. ಎಲ್ಲಿಂಟು? ನಾಳೆಗೆ ಅಲ್ಲಿ ಉಂಟು. ನಾಳೆಗೆ ಪ್ರಶ್ನೆ ಈಗ ಹೋಗಿ ತಂದದ್ದು ಪ್ರಶ್ನೆ. ಎಂತದ್ದು ಪ್ರಶ್ನೆ? ನಾನು ಹೋದೆ ಎಲ್ಲರ ಮಂಡೆ ಹೊಡಿಬೇಕು ಅಂತ. ಆಗ ಹೋಗುವಾಗ 7 ಮಂದಿಗಳು ಬಂದ್ರು. ಎಂತ ಸಪ್ತರ್ಷಿಗಳಂತೆ. ಎಂತ ಮಣ್ಣು ಹಾಕಿ ಅವರ ಮಂಡೆ ಹೊಡಿಬೇಕು ಅಂತ ಹೇಳುವಾಗ ಅವರು ಹೇಳಿದ್ದು, ನೀನು ಹಾಗೆಲ್ಲ ಮಾಡಬೇಡ, ಅದು ಪಾಪ, ಇದು ಇಲ್ಲಿಗೆ ನೀನೆಲ್ಲ ಕೊಂಡು ಹೋಗುದು ಅಂತ. ನಾನು ಹೇಳಿದೆ, ನನಗೆ ಒಬ್ಳು ಮನೆಯಲ್ಲಿ ಹೆಂಡತಿ ಇದ್ದಾಳೆ, ಮತ್ತೆ ಕೆಲವು ಮಕ್ಕಳುಂಟು. ಆ ಹೆಂಡತಿ ಹೇಳಿದ್ದಾಳೆ, ಏನಾದ್ರು ತಂದು ಹಾಕದಿದ್ರೆ ಏನು ಕೊಡುವುದಿಲ್ಲ ಅಂತ. ಅದಕ್ಕೆ ಕೊಂಡು ಹೋಗಿ ಕೊಡ್ತೇನೆ ಅಂತ. ಆಗ ಅವರು ಹೇಳಿದ್ರು, ನೀನು ಕೊಂಡು ಹೋಗಿ ಹಾಕಿದ್ದನ್ನು ನಿನ್ನ ಹೆಂಡತಿ ಮಕ್ಕಳು ತಿಂತಾರಲ್ಲ, ಸರಿ ತಿಂತಾಳೆ, ಅವಳು ಇಷ್ಟು ತಪ್ಪಾಗಿದ್ದಾಳೆ ಹೇಳಿದೆ ನಾನು. ಅದು ನೀನು ತಲೆ ಹೊಡೆಯುವುದು ಪಾಪ, ಅದರಲ್ಲಿ ಪಾಪ ಬರ್ತದೆ. ನೀನೊಂದು ಪ್ರಶ್ನೆ ಕೇಳಬೇಕು. ಕೊಂಡು ಹೋಗಿ ಹಾಕಿದ್ದನ್ನು ಹೆಂಡತಿ ಮಕ್ಕಳು ತಿಂತಾರೆ, ನೀನು ಮಾಡಿದ ಪಾಪದಲ್ಲಿಯೂ ಪಾಲು ತಕ್ಕೊಳ್ತಾರ ಅಂತ ಕೇಳಬೇಕು ಅಂತ ಹೇಳಿದೆ. ಅದಕ್ಕೆ ನಾನು ಹೇಳಿದೆ, ಅವಳು ಬಹಳ ಒಳ್ಳೆಯವಳು, ಪಾಲು ತಕ್ಕೊಳ್ತಾಳೆ ಅಂತ ಹೇಳಿದೆ. ಆದ್ರೂ ಅವರಿಗೆ ಧೈರ್ಯ ಬರಲಿಲ್ಲ. ಹಾಗೆ ಬಂದದ್ದು. ಚಿನ್ನ ಹಣೆ ಬರಕ್ಕೆ ಮಣ್ಣು ಹಾಕ್ಲಿಕ್ಕೆ ಈಗ ಅದನ್ನು ಕೇಳಿ ಈಗ ಪಾಪದಲ್ಲಿ ಪಾಲು ಕೇಳಿಕ್ಕೆ ನೀನು ಬಂದದ್ದ? ನಿನ್ನ ಹಣೆ ಬರಕ್ಕೆ ಒಡನೆಯಲ್ಲಿ ಪುರುಷನಿಗೆ ಸಗಜದ ಒಡೆದರಿಸಿದ ಅರಬಯ್ಯ ಅಡತರು ಅಯ್ಯ. ಈಗ ಪ್ರಶ್ನೆ ಕೇಳಿಕೊಂಡು ನೀನು ಬಂದದ್ದ? ಒಂದು ಉತ್ತರ ಬೇಕು. ನಿನ್ನಲ್ಲೇ ಮಾತು ಕೇಳ್ತೇನೆ ನಾನು. ಈ ಮದುವೆ ಆದ ಮೇಲೆ ಹೆಂಡತಿ ಮಕ್ಕಳನ್ನು ಸಾಕ್ಬೇಕು, ಅದು ಗಂಡನ ಕರ್ತವ್ಯ, ಗೊತ್ತಿಲ್ಲ ನಿನಗೆ? ಹೌದಾ? ನಿನ್ನ ಮುಖದಲ್ಲಿ ಇದು ಮೀಸೆ ಹೌದಾ ಅಲ್ವಾ? ಹೌದಲ್ಲ? ಈ ಮೀಸೆ, ನಿನ್ನ ಮುಖದಲ್ಲಿ ಮೀಸೆ ಇರುವುದಾದ್ರೆ ನೀನು ಸಾಕ್ಬೇಕು ಅನ್ನೋದು ಗೊತ್ತುಂಟಾ? ನಾನು ಈಗ ಇಷ್ಟವರೆಗೆ ಸಾಗಲಿಲ್ವಾ? ಆದ್ರೆ ಪ್ರಶ್ನೆಯನ್ನು ಕೇಳಿಕೊಂಡು ಬಂದಿದ್ದೆ. ಹಾಕ್ಲಿಲ್ವಾ? ಎಷ್ಟನ್ನು ಹಾಕಿದ್ದೆ? ನೀನು ಸರಿ ಮುಕ್ಲಿಲ್ವಾ? ನೀನು ತಂದದಲ್ಲ, ನಾನು ಕೇಳಿಲ್ಲ ನಿನಗೆ ಹೇಳಿಕೆ. ಅಪ್ಪ ಸತ್ತ ಮೇಲೆ ಮತ್ತೆ ಯಾರು? ಆದ್ರೂ ಪ್ರಶ್ನೆ ಕೇಳಿದ್ಯಲ್ಲ, ಉತ್ತರ ಹೇಳ್ತೇನೆ, ಸರಿಯಾಗಿ ಕಿವಿ ಕೊಟ್ಟು ಕೇಳು. ಗಂಡ ಮಾಡಿದ ಪುಣ್ಯದಲ್ಲಿ ಹೆಂಡತಿಗೆ ಪಾಲುಂಟು. ಪುಣ್ಯದಲ್ಲಿ ಪಾಲು ಉಂಟು. ಹೆಂಡತಿ ಮಾಡಿದ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ. ಹೆಂಡತಿಯ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ. ಹೆಂಡತಿ ಮಾಡಿದ ಪಾಪದಲ್ಲಿ ಗಂಡನಿಗೆ ಪಾಲುಂಟು. ಉಂಟು. ಗಂಡ ಮಾಡಿದ ಪಾಪದಲ್ಲಿ ಹೆಂಡತಿಗೆ ಪಾಲಿಲ್ಲ. ಈ ಮಾತನ್ನು ಹೋಗಿ ಹೇಳು. ಎಂತದ್ದು ಇದ್ದದನ್ನು ಗಂಡನ ಪುಣ್ಯದಲ್ಲಿ ಹೆಂಡತಿಗೆ ಪಾಲುಂಟು. ಹೆಂಡತಿಯ ಪುಣ್ಯದಲ್ಲಿ ಗಂಡನಿಗೆ ಪಾಲಿಲ್ಲ. ಯಾವ ಹೆಂಡತಿಯ ಪಾಪದಲ್ಲಿ ಗಂಡನಿಗೆ ಪಾಲುಂಟು. ಗಂಡನ ಪಾಪದಲ್ಲಿ ಹೆಂಡತಿಗೆ ಪಾಲೇ ಇಲ್ಲ. ಅದೇನು ಅಷ್ಟೇ ಅಲ್ಲ, ವ್ಯತ್ಯಾಸ ಮಾಡಿ ಬರ್ತದೆ. ಯಾರು ಬರ್ತಾರೆ ತಿಳಿದವರು ಅವ್ರು ಎಂತನೇ ಬರಲಿ, ರೂಢಿಯಲ್ಲಿರುವ ಮಾತಿಗೆ ನಾನೇ ಮಾಡಿದ. ನಾವು ಸ್ವಲ್ಪ ಅದನ್ನು ಬದಲು ಮಾಡುವ. ಪಾಪದಲ್ಲಿ ಸ್ವಲ್ಪ ಪಾಲು ತಕ್ಕೊ. ಪಾಪದಲ್ಲಿ ಸ್ವಲ್ಪ ತಕೊಳ್ಳಿಕ್ಕೆ ಆಗುದಿಲ್ಲ. ಚೂರು ನಿನಗೆ ಬಡಿಸ್ಬೇಕು, ಏನಾದ್ರು ತಿನ್ಲಿಕ್ಕೆ ಬೇಕಾದ್ರೆ ನೀನು ಹೋಗಿ ತರಬೇಕು. ಈ ಪ್ರಶ್ನೆ ಹೇಳ್ತಾ ಹಾಲು ತಕೊಳ್ಳಿ. ಹಾಲು ತಕೊಳ್ಳಿಕ್ಕೆ ಆಗುದಿಲ್ಲ. ತಕೊಳ್ಳಿಕ್ಕೆ ಆಗುದಿಲ್ಲ. 3 ಮಾತಿಗೆ ಆಗುದಿಲ್ಲ. 3 ಆಗುದೇ ಇಲ್ಲ. ನನಗೆ ಸಿಟ್ಟು ಬರ್ತದೆ. ಏನ್ ಮಾಡ್ತೀನಿ ಸಿಟ್ಟು ಬಂದ್ರೆ ನೀನು? ಮತ್ತೆ ನೀ ಸಿಟ್ಟು ಮಾಡಿದ್ರೆ ಬಂದ್ರೆ ಏನ್ ಮಾಡ್ತೀನಿ? ನನ್ನನ್ನು ಸಿಟ್ಟು ಬಂದ್ರೆ ಏನು ಮಾಡ್ತೀನಿ ನೀನು? ಎಂತದ್ದು ಮಾಡುದು? ನಿನ್ನನ್ನು ಬಿಟ್ಟು ಹೋಗ್ತೇನೆ. ನನ್ನನ್ನು ಮತ್ತೆ ಇಲ್ಲ ಅಂತ ನೀನು ಇಲ್ಲಿ ಬೊಬ್ಬೆ ಹೊಡಿಬೇಕು. ಮತ್ತೆಲ್ಲ ಆಯ್ತು, ಒಮ್ಮೆ ಸುಮ್ಮನೆ ಕೂತೋಳ್ತಾ ಇಲ್ವಾ? ಮತ್ತೆ ಬಿಟ್ಟು ಹೋಗ್ತೇನೆ. ನೀನು ಬಿಟ್ಟು ಹೋದ್ರೆ ನಾನೇನು ಹೆದರ್ತೇನೆ? ಅಯ್ಯೋ ದೇವ್ರೆ, ನನ್ನನ್ನು ಮೊದಲು ಎಷ್ಟು ಜನ ಕೇಳಿದ್ದಾರೆ ಗೊತ್ತುಂಟು ನಿನಗೆ? ಮೊದಲು ಮತ್ತೆ ಒಂದು 500 ಮಂದಿ ಕೇಳಿ. 500 ಮಂದಿ ಅಲ್ಲ, ನನ್ನನ್ನು ಮೊದಲು ಕೇಳಿದ ಇವರು ಗೊತ್ತುಂಟು. ಇವರಿಗೆ ಎಷ್ಟು ನನಗೆ ಗೊತ್ತಿಲ್ಲ. ಅಯ್ಯೋ ಅವರಿಗೆ ಗೊತ್ತುಂಟು. ಅದು ಸುಮ್ಮನೆ ಹೇಳುದಿಲ್ಲ. ಈಗ ಅವರು ಬಂಗಾರದಂತ ಮನುಷ್ಯ, ಅವರಿಗೆಲ್ಲ ನಿನ್ನ ದೋಷ. ಮತ್ತೇನು ಮದುವೆ ಆಗ್ಲಿಲ್ಲ? ಮದುವೆ ಆಗ್ಲಿಲ್ಲ, ನೀನಿದ್ದಿಲ್ಲ ನಮ್ಮ ಪೀಠದಲ್ಲಿ. ಅವರು ಬಹಳ ಪುಣ್ಯಾತ್ಮ, ಅವರಿಗೆ ಚಿನ್ನದಂತ ಹೆಂಡತಿ ಸಿಕ್ಕಿದ್ದಾರೆ. ನಾನೊಬ್ಬ ಪಾಪಾತ್ಮ,
ಆಗ್ತಾ ಇದ್ದೇನಲ್ಲ ಅವ್ರು ಮಾತ್ರವೋ ಬೇರೆ ಯಾರಾದ್ರೂ ಇವರಿಗೆ ಎಷ್ಟು ಮನಸ್ಸಿತ್ತು ನನ್ನನ್ನು ಮದುವೆ ಆಗ್ಲಿಕ್ಕೆ ಗೊತ್ತುಂಟ ನಿಮಗೆ? ಮತ್ತೇನಾಗ್ಲಿಲ್ಲ. ಅದ್ವೇ ನೀನೇ ಇಲ್ಲಿ ನನಗೆ ಗಂಟು ಬಿದ್ದಿದ್ಯಲ್ಲ, ಮತ್ತೆ ನಿನ್ನನ್ನು ಏನ್ ಮಾಡ್ಬೇಕು? ನಾನು ಹೌದಾ? ನಿನ್ನನ್ನು ಮಾಂಸ ಮಾಡಿ ಪದಾರ್ಥ ಮಾಡ್ಬೇಕು. ಅವರಿಗೆಲ್ಲ ಒಳ್ಳೊಳ್ಳೆ ಸಿಗಿರ್ಬಹುದು. ನೀ ಈ ಮಾರಿ ಬೆಡಮೂತ ಮತ್ತೆ ಯಾರು ಜಾಗೃತಿಯಿಂದ ಮಾತ್ರ ನಾನು ಯಾವ ಜನ್ಮದಲ್ಲಿ ಮಾಡಿದ ಕರ್ಮವೋ ನಿನ್ನ ಒಟ್ಟಿಗೆ ನಿನ್ನ ಕರ್ಮ ನನ್ನ ಕರ್ಮ ನನ್ನ ಗ್ರಾಚಾರ. ಈಗ ಈಗ ನಾನು ಮದುವೆ ಅವರೊಟ್ಟಿಗೆ ಹೋಗುವ ಆಲೋಚನೆ ಇಲ್ಲ ಇಲ್ಲ ಇನ್ನು ಹೋಗುದಿಲ್ಲ, ಅದಲ್ಲ ಅದು ನನಗೆ ಬಿಟ್ಟು ಇನ್ನು ಹೋದ್ರೆ ನಿನ್ನನ್ನು ಯಾರು ಕರ್ಕೊಂಡು ಹೋಗ್ತಾರೆ? ಅವರಿಗೆ ತಲೆ ಸರಿ ಇದು ಬೇಡ. ಈಗ ಆ ಬಗ್ಗೆ ಮಾತಾಡ್ಬೇಡ. ತಲೆ ಒಂದು ಮಾತ್ರ ಹೇಳ್ತಾ ಇದ್ರು, ಹೋಗ್ತೇನೆ ಅಂತ ಹೇಳ್ತಿಲ್ಲ ನೀನು. ಹೋಗ್ತೇನೆ ನೀನು ಮಾತ್ರ ಹೋಗುದಲ್ಲ, ಹುಟ್ಟಿಸಿ ಹಾಕಿದ್ದಲ್ಲ ಅಲ್ಲಿ ಯಾರು ಅದನ್ನು ಹಿಡ್ಕೊಂಡು ಹೋಗು. ಮಕ್ಕಳು ಯಾರ್ದು? ನಿನ್ನದು. ಯಾರು ಹೇಳಿದ್ದು? ಮತ್ತೆ ಯಾರದ್ದು? ನಾನು ನಿನ್ನ ಬಿಡರಕ್ಕೆ ಬರುವಾಗ ಇಟ್ಕೊಂಡು ಬಂದಿದ್ದೆ. ಮತ್ತೆ ನಾನು ಇಲ್ಲಿ ಮಾಡಿದ್ದೇನೆ. ಮತ್ತೆ ಮಕ್ಕಳಾಗತ್ತೆ ಹೇಗೆ? ನೀನೆ ಜನ ನೀನೆ ಅದಾಗುದಿಲ್ಲ. ಆಗುದಿಲ್ವಾ? ನೀನು ಹೆತ್ತದ್ದಲ್ವಾ? ನೀನೆಲ್ಲ ಹುಟ್ಟಿಸಿ ಹಾಕಿದ್ದು. ನೀನು ಹೆತ್ತದ್ದು ನೀನೆಲ್ಲ ಹುಟ್ಟಿಸಿ ಹಾಕಿದ್ದು ಅಂತ. ನೀನು ಹೆತ್ತ ಕಾರು ನಿನ್ನದೇ. ನೀನು ಹುಟ್ಟಿಸಿ ಹಾಕಿದ್ರೆ ನಿನ್ನ ಜೊತೆಲಿ ಬರ್ಬೇಕು. ದನ ಕರು ಹಾಕಿದ್ರೆ ಕರು ದನದೊಟ್ಟಿಗೆ ಹೋಗಿ ಎತ್ತಿನೊಟ್ಟಿಗೆ ಹೋಗಿ ನಾನೊಂದು ಎತ್ತಿನ ಹಾಗೆ ಹೋಗುದ್ರೆ ಈ ತರ ಎತ್ತರಕ್ಕೆ ಹೋಗುದು, ದನಕ್ಕೆ ಹೋಗ್ಬೇಡ. ಒಳ್ಳೆ ಮಾತಿಂದ ಹೇಳ್ತೇನೆ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೆ. ಮಕ್ಕಳನ್ನು ಕರ್ಕೊಂಡು ಹೋಗುದಿಲ್ಲ. ನನ್ನ ಬಿಡಲಿಂದ ಹೋದ್ರಾಯ್ತು. ಈಗ ಹೋಗುದಿಲ್ಲ. ಹೋಗುದಿಲ್ವಾ? ಯಾರ್ದು ಬಿಡಾರ? ನನ್ನದು. ನನ್ನ ಅಪ್ಪ ಹೇಳಿದ್ದು. ನನ್ನ ಅಪ್ಪನದಿದ್ದು. ನಿನ್ನಪ್ಪ ಮದುವೆ ಆಗುವಾಗ ನನ್ಗೆ ಬರ್ಕೊಟ್ಟಿದ್ದಾನೆ, ಇದು ನನ್ನದು. ಈಗ ಹೋಗುದಿಲ್ಲ ನೀನು? ನೀನು ಹೋಗು ಕುದುರೆ ನಡಿ. ವೈದ್ಯ ಜಾಗ್ರತೆ. ಹೋಗುದಿಲ್ಲ ನೀನು? ಹೋಗುದಿಲ್ವಾ? ಹಾಳಾಗಿ ಮಾಡಿದ್ರೆ ಸತಿಯ ನುಡಿ ಕೇಳಿ ಮನದಲ್ಲಿ ವ್ಯತಿಸುತ್ತಲೇ ರುಚ ನಡೆದ ಸತಿಯ ನುಡಿಗೆ ವ್ಯತಿಸುತ್ತಲೇ ನಡೆದ ರುಚ ಬಂದಿದ ಯತಿವರೇಣ್ಯರ ಬಿಡಿಸಿ ವಂದಿಸುತ್ತಿದ್ದ ವಿನಯದಲ್ಲಿ ಸತಿಸುತ್ತರು ಕೈ ಬಿಟ್ಟ ಎಲ್ಲನೂ ಜೊತೆಯ ಪಾದ ನೆನಳ ತೊರೆದರೆ ಜೊತೆಯ ಪಾದ ನೆರಳ ತೊರೆದರೆ ಕ್ಷಿತಿಯೋಳ ಏಕಾಂಗಿ ಕ್ಷಿತಿಯೋ ಎಲ್ಲನೂ ಪೊರೆಬುರಿಗಾದ ಮುನಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳುವುದಕ್ಕೆ ನನ್ನ ಹೆಂಡತಿಯ ಬಳಿಗೆ ಹೋದೆ. ಬಿಡದೆ ಹೋದೆಯಾ? ಕೇಳಿದೆ. ನನ್ನ ಪಾಪದಲ್ಲಿ ಪಾಲನ್ನು ತಕ್ಕೊಡ್ತೀಯಾ ಅಂತ ನಾನು ಕೇಳಿದ್ರೆ ಏನು ಉತ್ತರ? ಕಟ್ಟಿ ಮುರಿದ ಹಾಗೆ ಹೇಳಿದೆ. ಗಂಡನ ಪುಣ್ಯದಲ್ಲಿ ಮಾತ್ರ ಪಾಪರ ಪಾಲನ್ನು ತಗೊಳ್ತೇನೆ, ಗಂಡನ ಪಾಪದಲ್ಲಿ ಪಾಲು ತಗೊಳ್ಳುವುದಿಲ್ಲ ಎಂಬ ಹಾಗೆ ಖಡಾ ಖಂಡಿತವಾಗಿ ಹೇಳಿದೆ. ಮಾತ್ರ ಅಲ್ಲ, ಯಾರನ್ನು ನಾನು ಇಷ್ಟವರೆಗೆ ಸಾಕುತ್ತಾ ಇದ್ದೇನೋ, ಯಾರನ್ನು ನನ್ನ ಸರ್ವಸ್ವ ಎಂಬುದಾಗಿ ಎಲ್ಲರ ತಲೆ ಹೊಡೆದು ಕೊಂಡು ಹೋಗಿ ಹಾಕಿ ಅವರನ್ನು ಕೊರೆಯುತ್ತಾ ಇದ್ದೇನು, ಅಂತಹ ನನ್ನ ಸರ್ವಸ್ವ ಎಂಬ ಹಾಗೆ ಭಾವಿಸಿದ ನನ್ನವರಾದ ಹೆಂಡತಿ ಮಕ್ಕಳೇ, ನಾನೇ ಸಾಕಿ ಬೆಳೆಸಿದ ನನ್ನ ಹೆಂಡತಿ ಮಕ್ಕಳು ನನ್ನ ಕುತ್ತಿಗೆ ಕೈ ಹಾಕಿ ಹೊರದಬ್ಬಿದ್ರು. ಹೆಂಡತಿಯೂ ಇಲ್ಲ, ಮಕ್ಕಳು ಇಲ್ಲ, ಬಂಧು ಬಾಂಧವರು ಮೊದಲೇ ಇಲ್ಲ ಸ್ವಾಮಿ. ಆದ್ರೆ ನನ್ನ ಜೊತೆಯಲ್ಲಿ ಇರುವುದು ಒಂದೇ. ಇಷ್ಟರವರೆಗೆ ಎಷ್ಟೋ ಮಂದಿಗಳ ತಲೆಯನ್ನು ಹೊಡೆದಿದ್ದೇನೆ, ಎಷ್ಟೋ ಮಂದಿ ಹೆಂಗಸರ ಮಾಂಗಲ್ಯವನ್ನು ಅಳಿಸಿದ್ದೇನೆ. ಅಂತಹ ಪಾಪದ ಹೊರೆ ಒಂದು ಬಿಟ್ರೆ ಈ ಕ್ಷಿತಿಯಲ್ಲಿ ನಾನು ಏಕಾಂಗಿ. ಸತಿ ಸುತರು ಕೈ ಬಿಟ್ಟರೆನ್ನನು, ಜೊತೆಯ ಪಾಪದ ನೆರಳು ಬಿಟ್ರೆ ಏಕಾಂಗಿಯಾದ ನನ್ನನ್ನು ಕಾಪಾಡುವುದಕ್ಕೆ ಬೇರೆ ಯಾರು ಇಲ್ಲ ಸ್ವಾಮಿ. ಈ ಪಾಪಿಷ್ಟನನ್ನು ಬದುಕಿಸಿ. ಮರಗೆ ಬೇರೆ ತಮ್ಮ
ಬದುಕಿಸಿ ಸ್ವಾಮಿ. ಮರುಗಬೇಡಿಲೆ ತಮ್ಮ ಧರೆಯ ಸರ್ವರ ಪಾಪ ಹರಿಸುವ ಮಂತ್ರ ಬಂದಿಗುದು ಪರಮ ಪಾವನವಾದ ತಾರಕ ಎತ್ತೆಂಬ ವರಮಂತ್ರ ಅರುಗುವೆವೀಗ ವರಮಂತ್ರ ಅರುಗುವೆವೀಗ ಎರಡಕ್ಕರದ ಮಂತ್ರವಿಲಯ ಜಪಿಸಲು ದುರಿತವಿಲ್ಲವೂ ದೂರಬಹುದು ಪರಮೋಚ್ಚ ಪದವಿಗೆ ದಾರಿ ತೋರುವ ಮಂತ್ರ ಸ್ಮರಿಸುನಿ ರಾಮ ಮಂತ್ರ ಸ್ಮರಿಸುನಿ ರಾಮ ಮಂತ್ರ ಸ್ಮರಿಸು ಅಯ್ಯ ನಿನ್ನ ಜೀವನದಲ್ಲಿ ನಡೆದು ಬಂದಂತಹ ಎಲ್ಲ ದಾರಿಗಳ ವಿಷಯಗಳ ಬಗ್ಗೆ ಆಲೋಚಿಸುತ್ತಾ ಕೊರಗುತ್ತಾ ಇದ್ದೀಯ. ನಾನು ಪಾಪಿ ಸ್ವಾಮಿ. ಹೇಳಬೇಡ, ನಿನಗೆ ಯಾರೂ ಇಲ್ಲ. ನಿನ್ನ ಜೊತೆಯಲ್ಲಿ ಪಾಪ ಒಂದು ಬಿಟ್ಟರೆ ಅನ್ಯತಾ ಇಲ್ಲ ಅಂತ ತಿಳಿದುಕೊಳ್ಳಬೇಡ. ನಿನಗೆ ಅಣ್ಣಂದಿರಾಗಿ ನಿನ್ನ ಒಡ ಹುಟ್ಟಿದವರಾಗಿ ಅದು ನಾವಿದ್ದೇವೆ. ಭಯ ಪಡಬೇಡ. ಏನು ಮಾಡೋಣ, ನೀನು ಮಾಡಿದಂತಹ ಪಾಪ ಅಧಿಕವಾಗಿದೆ. ಅದನ್ನು ತೊಳೆಯುವುದಕ್ಕೆ ಸುಲಭವಾದಂತಹ ಒಂದು ದಾರಿಯನ್ನು ನಾವು ತೋರಿಸಿಕೊಳ್ತೇವೆ. ಪಾಪಕ್ಕೂ ಪರಿಮಾರ್ಜನೆ ಇದೆ. ಇದೆ 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 ಪ್ರಯತ್ನ ಪಟ್ಟರೆ ಎಂತಹ ಪಾಪವನ್ನು ಕೂಡ ಪರಿಹರಿಸುವುದಕ್ಕೆ ಸಾಧ್ಯತೆ ಇದೆ. ವಿಶೇಷವಾದಂತಹ ಮಂತ್ರವೊಂದು ಈ ಲೋಕದಲ್ಲಿ ಹುಟ್ಟಿಕೊಂಡಿದೆ. ಅದುವೇ ತಾರಕ ಮಂತ್ರ, 2 ಅಕ್ಷರದ ಮಂತ್ರ. ರಾಮ ಎನ್ನುವಂತಹ ಆ ಮಂತ್ರವನ್ನು ಯಾವಾತನು ಜಪಿಸುತ್ತಾನೋ ಆತನು ಮಾಡಿದಂತಹ ಪಾಪವು ಪರಿಹಾರ ಹೊಂದಿ ಮತ್ತೆ ಯಾವುದೇ ಕಾರಣಕ್ಕೂ ಆತನನ್ನು ಪಾಪ ಮತ್ತೊಮ್ಮೆ ಅಂಟಿಕೊಳ್ಳುವಂತಹ ವಿಶೇಷವಾದಂತಹ ಶಕ್ತಿಯಿಂದ ಕೂಡಿದಂತಹ ಆ ಮಂತ್ರವನ್ನು ನಿನಗೆ ನಾವು ಉಪದೇಶ ಮಾಡ್ತೇವೆ. ಆ ಮೂಲಕ ನೀನು ಪುಣ್ಯಾತ್ಮನಾಗ್ತಿ. ಯಾವ ಮಂತ್ರವನ್ನು ನಾವು ಪಡೆದುಕೊಳ್ಳಬೇಕಾಗಿದ್ರು ಮೊದಲು ಶುಚಿರ್ಭೂತರಾಗಬೇಕು. ಹೋಗು ಸ್ನಾನ ಮಾಡಿಕೊಂಡು ಅಯ್ಯ ಮಹರ್ಷಿಗಳೇ, ನೋಡಿದೀರಾ, ನಾರದರು ಆಡಿದಂತಹ ಮಾತು ಸತ್ಯವಾಯಿತು. ಆ ರೂಕ್ಷ ಕಥೆ ಏನು ಎಂಬುದನ್ನು ನಮಗೆ ತೋರಿಸಿಕೊಟ್ಟಿದ್ದಾನೆ. ಆ ಘಟನೆಗಳು ಇಲ್ಲಿ ಸತ್ಯವಾಗುತ್ತವೆ. ನೋಡೋಣ ಅಪ್ಪ, ಸ್ನಾನಾದಿ ಸತ್ಕರ್ಮಗಳನ್ನು ಮುಗಿಸಿದ ತಾನೇ ಸಂತೋಷವಾಯಿತು. ಈ ಕಡೆಗೆ ಬಾ. ಅದು ಇಲ್ಲಿ ಪದ್ಮಾಸನ ಬರೆದು ಕುಳಿತುಕೋ. ಹೇಗೆ ಸ್ವಾಮಿ? ನಾವು ಹೇಳಿಕೊಡುತ್ತೇವೆ. ಬಲ ಕಾಲನ್ನು ಎಡ ತೊಡೆಯ ಮೇಲೆ, ಎಡ ಕಾಲನ್ನು ಬಲ ತೊಡೆಯ ಮೇಲೆ ಕೈ ಮುಟ್ಟು, ಕಣ್ಣು ಮುಟ್ಟು. ಏಕೆಂದರೆ ದೃಶ್ಯ ಪ್ರಪಂಚವನ್ನು ನಾವು ಕಂಡೆವು ಎಂದಾಗಿ ನಮ್ಮ ಚಿತ್ತ ಅತ್ತ ಕಡೆ ಕದಲುವುದಕ್ಕೆ ಸಾಧ್ಯತೆ ಇದೆ. ಚಿತ್ತದ ಏಕಾಗ್ರತೆಯನ್ನು ಉಳಿಸಿಕೊಳ್ಳುವುದಕ್ಕಾಗಿ ಕಣ್ಣು ಮುಚ್ಚು. ನಾವು ಹೇಳಿದ ಹಾಗೆ ಹೇಳು. ಸರಿ ಸ್ವಾಮಿ. ರಾಮ. ಏನು ಸ್ವಾಮಿ, ನೀವು ಹೇಳಿಕೊಟ್ಟ ಅಕ್ಷರ ನನಗೆ ಬರುವುದಿಲ್ಲ ಸ್ವಾಮಿ, ಬರುವುದಿಲ್ಲ. ಮಾಡಿದಂತಹ ಪಾಪ ಅಧಿಕವಾದ ಕಾರಣ ಅಂತಹ ದಿವ್ಯವಾದಂತಹ ರಾಮನಾಮ ನಿನ್ನ ನಾಲಿಗೆಯಲ್ಲಿ ಹಾಗಿದ್ರೆ ನಾನು ಪಾಪಿಯಾಗಿ ಉಳಿದಿಲ್ಲ. ಇಲ್ಲ, ಭಯ ಪಡಬೇಡ. ಅದಕ್ಕೆ ಸುಲಭದ ದಾರಿಯನ್ನು ನಾವು ತೋರಿಸಿಕೊಡ್ತೇವೆ. ಅದು ಆ ಕಡೆಯಲ್ಲಿ ಕಾಣ್ತಾ ಇದೆಯಲ್ಲ ಮರ, ಆ ಮರ. ಮರ ಇಲ್ಲಿ ಈ ಮರ, ಮರ, ಆ ಮರ, ಆ ಮರ, ಈ ಮರ.